ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಗೋಧಿ ರವೆ ಇಡ್ಲಿ ಮಾಡೋದು ಹೇಗೆ ಅನ್ನೋ ಬಗ್ಗೆ ಒಂದು ತಿಳಿಸ್ತಾ ಇದ್ದೀನಿ. ಈ ಗೋಧಿ ರವೆ ಇಡ್ಲಿ ಸಾಮಾನ್ಯವಾಗಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅಕ್ಕಿ ರವೆ ಇಡ್ಲಿ ಅಲ್ಲ, ಅಥವಾ ಮೊಸರು ಹಾಕಿ ರವೆ ಕಲಸಿ ರವೆ ಮಾಡೋ ಇಡ್ಲಿನೂ ಅಲ್ಲ. ಇದು ಉದ್ದಿನ ಹಿಟ್ಟು ಹಾಕಿ ಗೋಧಿ ರವೆ ಹಾಕಿ ಮಾಡುವಂಥ ಇಡ್ಲಿ. ಇದು ಏನಂತ ಹೇಳಿದ್ರೆ, ಶುಗರ್ ಇರುವವರಿಗೂ ಇದನ್ನು ದಿವಸ ಚಪಾತಿ ತಿಂದು ತುಂಬ ಇದಾಗಿದ್ದರೆ ವಾರದಲ್ಲಿ ಒಂದು 2-3 ದಿವಸ ಈ ಗೋಧಿ ರವೆ ಇಡ್ಲಿ ಮಾಡ್ಕೊಂಡು ತಿಂದರೆ ಇದರಿಂದ ಆರೋಗ್ಯಕ್ಕೆ ತುಂಬ ಅನುಕೂಲ ಇದೆ ಮತ್ತು ಜೀರ್ಣನೂ ಚೆನ್ನಾಗಿ ಆಗುತ್ತೆ. ಈ ಚಪಾತಿ ತಿಂದು ವಯಸ್ಸಾದ ಹೆಚ್ಚಿನವರಿಗೆ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ. ಈ ಗೋಧಿ ರವೆ ಇಡ್ಲಿ ತಿನ್ನೋದ್ರಿಂದ ಜೀರ್ಣನೂ ಚೆನ್ನಾಗಿ ಆಗುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಆಮೇಲೆ ಇದು ಉಪವಾಸ ಮಾಡೋರಿಗೆ, ಈ ಕೆಲವೊಂದು ಏಕಾದಶಿ ಇಂಥ ಉಪವಾಸ ದಿವಸದಲ್ಲಿ ಇದನ್ನು ಮಾಡಿ ತಿಂದ ಇದು ಮುಸರೆ ಆಗುವುದಿಲ್ಲ. ಇದು ನಾವು ಇಡ್ಲಿ ಗೋಧಿ ರವೆ ಇಡ್ಲಿ ಮಾಡಿಕೊಂಡು ತಿನ್ಬೋದು. ಇದರಿಂದ ತುಂಬ ಉಪಯೋಗ ಇದೆ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ಲು ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಈಗ ಇಲ್ಲಿ ಒಂದು 1/4 kg ಉದ್ದಿನಬೇಳೆ ನಾನು ನೆನೆಸಿಟ್ಕೊಂಡಿದ್ದೀನಿ. ಈ ಉದ್ದಿನಬೇಳೆ ಒಳ್ಳೆಯ ಉದ್ದಿನಬೇಳೆ ಆಗಬೇಕು. ಸಾಧಾರಣ ಉದ್ದಿನಬೇಳೆ ಆದರೆ ಒದಗುವುದಿಲ್ಲ. ಒಳ್ಳೆಯ ಉದ್ದಿನಬೇಳೆ ಆದರೆ ಚೆನ್ನಾಗಿ ಒದಗುತ್ತೆ. ಈ 1/4 kg ಉದ್ದಿನಬೇಳೆ ಇಲ್ಲಿ 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು, ಈ ಉದ್ದಿನಬೇಳೆಯನ್ನು ಸಾಮಾನ್ಯವಾಗಿ ಗ್ರೈಂಡ್ರಲ್ಲೇ ರುಬ್ಬಬೇಕಾಗುತ್ತೆ. ಮಿಕ್ಸಿಯಲ್ಲಿ ರುಬ್ಬಲಿಕ್ಕೆ ಒದಗುವುದಿಲ್ಲ, ಅದು ಗ್ರೈಂಡ್ರಲ್ಲೇ ರುಬ್ಬಬೇಕು. ಇದನ್ನೀಗ ನೆನೆಸಿಟ್ಕೊಂಡು, ಈಗ ನೋಡಿ, ಇದನ್ನು ಈಗ ನಾನು ಗ್ರೈಂಡರಿಗೆ ಹಾಕ್ತಾ ಇದ್ದೀನಿ. ಈ ಉದ್ದಿನಬೇಳೆ ನಾನು 2 ಸಲ ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಇದನ್ನೀಗ ಈ ಗ್ರೈಂಡರಿಗೆ ಹಾಕ್ತಾ ಇದ್ದೀನಿ. ಇದು ಸಾಮಾನ್ಯ ಒಂದು ಅರ್ಧ ಗಂಟೆ ರುಬ್ಬಬೇಕಾಗುತ್ತೆ. ಅದಕ್ಕೆ ಒಂದೇ ಸಲ ನೀರು ಹಾಕಲಿಕ್ಕೆ ಆಗೋದಿಲ್ಲ, ಸ್ವಲ್ಪನೇ ನೀರು ಹಾಕಬೇಕು. ಸಾಮಾನ್ಯ ಒಂದು 3/4 ಲೀಟ್ರ್ ನೀರು ಇದಕ್ಕೆ ಬೇಕಾಗುತ್ತೆ. ಒಂದು ಸ್ವಲ್ಪನೇ ನೀರು ಹಾಕ್ತಾ ಅದು ಒದಗಿದ ಹಾಗೆ ನೀರು ಹಾಕ್ತಾ ಇರಬೇಕು. ಒಂದು ಅರ್ಧ ಗಂಟೆವರೆಗೆ ಇದನ್ನ ನಾವು ಗ್ರೈಂಡ್ರಲ್ಲಿ ರುಬ್ಬಬೇಕಾಗುತ್ತೆ. ವೀಕ್ಷಕರೇ, ಈಗ ಆ ಉದ್ದಿನ ಮೇಲೆ ನಾನು ಗ್ರೈಂಡ್ರಿಗೆ ಹಾಕಿದ್ದೀನಿ. ಈಗ ನೋಡಿ, ಇದರಲ್ಲಿ ಅರ್ಧ kg ಬಿಳೆ ರವೆಯನ್ನು ಇಟ್ಕೊಂಡಿದ್ದೀನಿ. ಅರ್ಧ kg ಬಿಳೆ ರವೆ ಇದಕ್ಕೆ ಹಾಕೊಂಡಿದ್ದೀನಿ. ಇದನ್ನು ಈ ಕುಕ್ಕರ್ ಒಲೆ ಮೇಲೆ ಇಟ್ಟಿದ್ದೀನಿ. ಈ ಕುಕ್ಕರಿಗೆ ಒಂದು 2 ಲೋಟ ನೀರು ಹಾಕಿದ್ದೀನಿ. ಈ ರವೆಯನ್ನು ಆ ನೀರೊಳಗೆ ಇಡ್ತಾ ಇದ್ದೀನಿ. ಇದನ್ನು ಹಬೆಯಲ್ಲಿ ಬೇಯಿಸಬೇಕು, ನೇರವಾಗಿ ಬೇಯಿಸಲಿಕ್ಕೆ ಆಗೋದಿಲ್ಲ. ಈ ರವೆಯನ್ನು ಹಬೆಯಲ್ಲಿ ಬೇಯಿಸಬೇಕು. ನೋಡಿ, ಆ ರವೆ ಇಟ್ಟು ಈಗ ಮುಚ್ಚಳ ಹಾಕಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. ಇದು ಒಂದು 1/4 ಗಂಟೆ ಬಿಡಬೇಕು. ಮೇಲೆ ಹೊಗೆ ಬಂದು 1/4 ಗಂಟೆ ಬಿಡಬೇಕು, ಅದು ಹಬೆಯಲ್ಲಿ ಬೇಯಬೇಕದು. ನೋಡಿ ವೀಕ್ಷಕರೇ, ಈಗ ರುಬ್ಬು ಕಲ್ಲಿಂದ ಉದ್ದಿನ ಹಿಟ್ಟು ತೆಗೆದಿದ್ದೀವಿ. ನೋಡಿ, ಇಷ್ಟು ಉದ್ದಿನ ಹಿಟ್ಟು ಆಗಿದೆ. ಈಗ 1/4 kg ಉದ್ದಿನ ಬೇಳೆ ಹಾಕಿದ್ದೀವಿ. ಇಷ್ಟು ಉದ್ದಿನ ಹಿಟ್ಟು ರೆಡಿಯಾಗಿದೆ. ಈಗ ಅದಕ್ಕೆ ನಾವು ಈಗ ಈ ರವೆ ಹಾಕಬೇಕು. ನೋಡಿ, ಈ ರವೆ ನಾವು ಹಬೆಯಲ್ಲಿ ಬೇಯಿಸಿದ್ದೀವಿ. ಇದಕ್ಕೆ ವೆಯ್ಟ್ ಹಾಕಿಲ್ಲ, ಹಾಗೆ ಇದು ಮಾಡಿ ಬೇಯಿಸಿದ್ದೀವಿ. ನೋಡಿ, ಈಗ ರವೆ ತೆಗಿತಾ ಇದ್ದೀನಿ. ನೋಡಿ, 2 ಲೋಟ ರವೆ ಹಬೆಯಲ್ಲಿ ಬೇಯಿಸಿದ್ದೀನಿ. ಈ ರವೆಯನ್ನು ಇದಕ್ಕೆ, ಈ ಉದ್ದಿನ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಬೆಂಗಳೂರು ರವೆ ಹಾಕಿರೋದು. ನೋಡಿ, ಈ ರವೆ ಹಾಕಿದ್ದೀನಿ. ಅದಕ್ಕೆ ಒಂದು 2 ಚಮಚ ಕಲ್ಲುಪ್ಪು ಇಟ್ಕೊಂಡಿದ್ದೀನಿ. ಈ ಕಲ್ಲುಪ್ಪನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಹಿಟ್ಟು ಕಲಿಸ್ಲಿಕ್ಕೆ. ನೋಡಿ, ಹಿಟ್ಟಿಗೆ ಕಲಿಸ್ತಾ ಇದ್ದೀನಿ. ನೋಡಿ, ಈ ರವೆ ಇಡ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಉತ್ತಮ, ಅದು ತಂಪಾಗಿರುತ್ತೆ. ಆಮೇಲೆ ಉಪವಾಸ ಮಾಡೋರಿಗೆ ಅಥವಾ ಶುಗರ್ ಇರೋರಿಗೆ ಈ ರವೆಯಿಂದ ಮಾಡಿರುವ ಇಡ್ಲಿ ಅತ್ಯುತ್ತಮ ಆಹಾರ. ಇದು ನೋಡಿ ವೀಕ್ಷಕರೇ, ನಿನ್ನೆ ರಾತ್ರಿ ನಾವು ಗೋಧಿ ರವೆ ಇಡ್ಲಿ ಮಾಡುವ ಹಿಟ್ಟು ರೆಡಿ ಮಾಡಿದ್ದೀವಿ. ಈಗ ಆ ಇಡ್ಲಿಯನ್ನು ಈಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಹಿಟ್ಟು ಹಾಕಿ ಇದ್ದೀನಿ, ತಟ್ಟೆಗೆಲ್ಲ ಹಿಟ್ಟು ಹಾಕಿದ್ದೀನಿ. ಇದನ್ನೀಗ ನಮ್ಮ ಇಡ್ಲಿ ವ್ಯವಸ್ಥೆಯಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇದು ನಾವು ಬಾಕ್ಸಲ್ಲಿ ಇಡ್ಲಿ ಇಡ್ತಾ ಇದ್ದೀವಿ. ಈ ಕುಕ್ಕರ್ ತಟ್ಟೆಯಲ್ಲೂ ನೀವು ಅದಕ್ಕೆ ಬಟ್ಟೆ ಹಾಕುವ ಅವಶ್ಯಕತೆ ಇಲ್ಲ. ಎಣ್ಣೆ ಉದ್ದಿಬಿಟ್ಟು ಅದರಲ್ಲಿ ಕುಕ್ಕರ್ ತಟ್ಟೆಯಲ್ಲೂ ಈ ಇಡ್ಲಿಯನ್ನು ನೀವು ಮಾಡಬಹುದು, ಚೆನ್ನಾಗಿ ಬರುತ್ತೆ. ಇದು ಒಂದು 1/4 ಗಂಟೆ ಚೆನ್ನಾಗಿ ನಾವು ಬೇಯಿಸಬೇಕಾಗುತ್ತೆ. ನೋಡಿ, ಈಗ ಹಾಗೆ ಇದ್ದೀನಿ. ಒಂದು 1/4 ಗಂಟೆ ಬಿಟ್ಟರೆ ಅದು ಬೆಂದಿರುತ್ತೆ. ನೋಡಿ ವೀಕ್ಷಕರೇ, ಈಗ ಇಡ್ಲಿ ಬೆಂದಿದೆ. ಇದನ್ನು ತೆಗೆದಿದ್ದೀನಿ. ಒಂದು 1/4 ಗಂಟೆ ನಾವು
ಅದನ್ನು ಬೇಯಿಸಿದೆ. ನೋಡಿ ಇಲ್ಲಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ನೋಡಿ ವೀಕ್ಷಕರೇ, ಇದು ಅತ್ಯಂತ ಕಡಿಮೆ ಖರ್ಚಿಲ್ಲ. ನಾವು ಇದಕ್ಕೆ ಉಪಯೋಗಿಸಿದ್ದು ಅರ್ಧ ಕೆ ಜಿ ಗೋಧಿ ರವೆ, 1/4 ಕೆ ಜಿ ಉದ್ದಿನಬೇಳೆ ಉಪಯೋಗಿಸಿದ್ದೀವಿ. ಇದರಲ್ಲಿ ಹೆಚ್ಚು ಕಡಿಮೆ ಒಂದು 40 ಇಡ್ಲಿ ಆಗಿದೆ. ಆಮೇಲೆ ಉಪವಾಸ ಮಾಡುವವರು ಅಥವಾ ಶುಗರ್ ಕಾಯಿಲೆ ಇರೋರು ಇದು ರವೆಯಿಂದ ಮಾಡಿರೋದ್ರಿಂದ, ಗೋಧಿ ರವೆ ಮಾಡಿರೋದ್ರಿಂದ ಇದನ್ನು ನೀವು ಅದನ್ನು ಯೂಸ್ ಮಾಡ್ಬೋದು. ನೋಡಿ ಇಷ್ಟು ಇಡ್ಲಿ ಆಗಿದೆ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.